ಹಾಯ್ ಸ್ಟೂಡೆಂಟ್ಸ್, ಇವತ್ತು ಒಂದು ಸೂಪರ್ ಯೂಸ್ಫುಲ್ ಅಪ್ಡೇಟ್ ಕೊಡ್ತೀನಿ. ಅದು ಏನಂದ್ರೆ ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನಾ ಬಗ್ಗೆ. ಈ ಸ್ಕೀಮ್ನ ಡೆಡ್ಲೈನ್ ಏಪ್ರಿಲ್ 15, 2025 ವರೆಗೂ ಎಕ್ಸ್ಟೆಂಡ್ ಆಗಿದೆ. ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ, ಬೆನಿಫಿಟ್ಸ್ ಹಾಗೆ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಬಂದ್ಬಿಟ್ಟು ಸ್ಪೆಷಲಿ ಯಂಗ್ ಮತ್ತೆ ಅನ್ಎಂಪ್ಲಾಯ್ಡ್ ಯೂತ್ಗಳಿಗೆ ಈ ಸ್ಕೀಮ್ ಜಾರಿಯಾಗಿರೋದು. ಹಾಗೆ ಇದರ ಮೋಟೋ ಏನಂದ್ರೆ ಇಂಟರ್ನ್ಶಿಪ್ ವಿತ್ ಸ್ಟೈಫಂಡ್ ಮತ್ತು ಸಪೋರ್ಟ್. ಇದು ಇದರ ಮೋಟೋ ಆಗಿದೆ. ಹಾಗೆ ಈ ಇಂಟರ್ನ್ಶಿಪ್ ಬಂದ್ಬಿಟ್ಟು 12 ಮಂತ್ಸ್ ಇರುತ್ತೆ. ಹಾಗೆ ಸ್ಟೈಫಂಡ್ ಬಂದ್ಬಿಟ್ಟು 5,000 ಪರ್ ಮಂತ್ ಇರುತ್ತೆ. ಮತ್ತೆ ಒನ್ ಟೈಮ್ ಗ್ರಾಂಟ್ 1,600. ಸೊ ಇದರಿಂದ ಸ್ಟೂಡೆಂಟ್ಸ್ ಸ್ಕಿಲ್ಸ್ ಹಾಗೆ ಜಾಬ್ ಎಕ್ಸ್ಪೀರಿಯನ್ಸ್ ಮತ್ತೆ ಪಾಕೆಟ್ ಮನಿ ಕೂಡ ಅರ್ನ್ ಮಾಡ್ಬೋದು. ಇದಕ್ಕೆ ಎಲಿಜಿಬಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ನಿಮಗೆ ಸ್ವಲ್ಪ ಎಲಿಜಿಬಿಲಿಟಿ ಇರಬೇಕು ಅಷ್ಟೇ. ಮೇನ್ ಏಜ್ 21 to 24 ಇಯರ್ಸ್ ಇರಬೇಕು. ಹಾಗೆ ಎಜುಕೇಶನ್ ಬಂದ್ಬಿಟ್ಟು ಮಿನಿಮಮ್ ಆದ್ರೂ 10th ಪಾಸ್ ಆಗಿರಬೇಕು. ಹಾಗೆ ಎಂಪ್ಲಾಯ್ಮೆಂಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಅನ್ಎಂಪ್ಲಾಯ್ಡೇ ಇರಬೇಕು. ಹಾಗೆ ಫ್ಯಾಮಿಲಿ ಇನ್ಕಮ್ ಬಂದು 8 lakhsಗಿಂತ ಕಡಿಮೆ ಇರಬೇಕು. ಸೊ ನೆಕ್ಸ್ಟ್ ಈಗ ಇಂಟರ್ನ್ಶಿಪ್ ಡೀಟೇಲ್ಸ್ ಹೇಳೋದಾದ್ರೆ 6 ಮಂತ್ ಥಿಯರಿಟಿಕಲ್ ಟ್ರೈನಿಂಗ್ ಇರುತ್ತೆ. ಹಾಗೆ 6 ಮಂತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ಗೌರ್ಮೆಂಟ್ ಅಪ್ರೂವ್ಡ್ ಸ್ಕಿಲ್ ಸೆಂಟರ್ಸ್ ಆಗಿರುತ್ತೆ. ಮತ್ತೆ ನೀವು ಆಫೀಸ್ ವರ್ಕ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಟೆಕ್ನಿಕಲ್ ಟಾಸ್ಕ್ ಮತ್ತೆ ಫೀಲ್ಡ್ ವರ್ಕ್ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್ ಇದೆಲ್ಲ ಬಗ್ಗೆ ಟ್ರೈನ್ ಮಾಡ್ತಾರೆ. ಸೇಮ್ ಆಗ್ಲೇ ಹೇಳಿದಾಗೆ ಸ್ಟೈಫಂಡ್ ಬಂದು 5,000 ಪರ್ ಮಂತ್ ಮತ್ತೆ ಗ್ರಾಂಟ್ ಬಂದು 6,000 ಆಫ್ಟರ್ ಕಂಪ್ಲೀಷನ್ ಟು ಸಪೋರ್ಟ್ ಸ್ಮಾಲ್ ಬಿಸ್ನೆಸ್ ಐಡಿಯಾ ಅಥವಾ ಮುಂದಿನ ಫರ್ದರ್ ಸ್ಟಡಿಗೋಸ್ಕರ. ಸೊ ಇದನ್ನ ಯಾಕೆ ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ಇದು ಗೌರ್ಮೆಂಟ್ ಬ್ಯಾಕ್ಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಆ, ತುಂಬಾನೇ ಸ್ಕಿಲ್ಸ್ ಕಲಿಬಹುದು. ಮತ್ತೆ ಇದು ನೋ ಕೋರ್ಸ್ ಫ್ರೀ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಇರುತ್ತೆ. ಮತ್ತೆ ಮಂತ್ಲಿ ಸಪೋರ್ಟ್ ಇರುತ್ತೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು. ಹಾಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಇರುತ್ತೆ. ನಿಮ್ಮ ಫ್ಯೂಚರ್ನ ಬೂಸ್ಟ್ ಮಾಡೋದು ಇದೊಂದು ಚಾನ್ಸ್. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾರು 21 to 24 ಏಜ್ನವರು ಮಿನಿಮಮ್ 10th ಪಾಸ್ ಆಗಿರ್ತೀರಾ, ಹಾಗೆ ಯಾರು ಅನ್ಎಂಪ್ಲಾಯ್ಡ್ ಆಗಿರ್ತೀರೋ, ಸೊ ಈ ಇಂಟರ್ನ್ಶಿಪ್ ಸ್ಕೀಮ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಿ. ಡೆಡ್ಲೈನ್ ಬಂದು ಏಪ್ರಿಲ್ 15 ಆಗಿರುತ್ತೆ. ಮತ್ತೆ ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ pminternship.mca.government.in. ಸೊ ಇವಾಗ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮಾಡಿ. ಹಾಗೆ ಪ್ರೊಫೈಲ್ನ ಅಪ್ಡೇಟ್ ಮಾಡಿ. ಎಜುಕೇಷನ್ ಇರ್ಬೋದು, ಏಜ್, ಇನ್ಕಮ್ ಪ್ರೂಫ್ ಎಲ್ಲದೂ ಅಪ್ಡೇಟ್ ಮಾಡಿ. ಹಾಗೆ ಇಂಟರ್ನ್ಶಿಪ್ ಡೊಮೈನ್ನ ನೀವು ಚೂಸ್ ಮಾಡಿ. ಮತ್ತೆ ನಿಮ್ಮ ಅಪ್ಲಿಕೇಶನ್ನ ಏಪ್ರಿಲ್ 15 ಒಳಗಡೆ ಸಬ್ಮಿಟ್ ಮಾಡಿ. ಇಫ್ ನಿಮಗೆ ಮಾಡಕ್ ಬರಲಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಸೈಬರ್ ಸೆಂಟರ್ಗೆ ಹೋಗಿ ಹೇಳಿ, ಅವ್ರು ಖಂಡಿತವಾಗಿ ಮಾಡ್ತಾರೆ. ಇಫ್ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಡೌಟ್ ಬಂದರೆ FAQ ಸೆಕ್ಷನ್ ನೋಡಿ ಅಥವಾ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ. ಅಥವಾ ನಿಮಗೆ ಈ ವಿಡಿಯೋ ನೋಡಿದಾಗ ಏನಾರ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ಕ್ಲಾರಿಫೈ ಮಾಡ್ತೀವಿ. ಈಗ ಅಪ್ಲಿಕೇಶನ್ ಹಾಕುವಾಗ ಕಾಮನ್ ಮಿಸ್ಟೇಕ್ ಆಗುತ್ತೆ. ಸೊ ಅದನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಲೈಕ್ ರಾಂಗ್ ಏಜ್ ಇರ್ಬೋದು, ಇನ್ಕಮ್ ಪ್ರೂಫ್ ಅಪ್ಲೋಡ್ ಮಾಡೋದಿರ್ಬೋದು, ಹಾಗೆ ಇನ್ಕಂಪ್ಲೀಟ್ ಫಾರ್ಮ್ಸ್ ಆಗಿರ್ಬೋದು, ಲಾಸ್ಟ್ ಮಿನಿಟ್ ಅಪ್ಲೈ ಮಾಡ್ಬೋದು. ಇಫ್ ನೋಡಿ ಲಾಸ್ಟ್ ಮಿನಿಟ್ ಅಪ್ಲೈ ಮಾಡಿದ್ರೆ ಸೈಟ್ ಹ್ಯಾಂಗ್ ಆಗ್ಬೋದು ಅಥವಾ ಸರ್ವರ್ ಎರರ್ ಬರ್ಬೋದು. ಸೊ ನೀವು ಒಂದು ದಿನ ಇದ್ದಂಗೆ ಬೇಗನೆ ಕಂಪ್ಲೀಟ್ ಮಾಡಿ. ಮತ್ತೆ ಯಾವುದೇ ಕಾರಣಕ್ಕೂ ಫೇಕ್ ಡೀಟೇಲ್ಸ್ ಹಾಕಕ್ಕೆ ಹೋಗ್ಬೇಡಿ. ಇದೆಲ್ಲ ಸ್ವಲ್ಪ ಕಾಮನ್ ಮಿಸ್ಟೇಕಿಂದ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗೋದಿಲ್ಲ. ಸೊ ಸ್ಟೂಡೆಂಟ್ಸ್ ನಿಮ್ಮ ಲೈಫ್ ಶುರು ಮಾಡೋಕ್ಕೆ ರೆಡಿ ಆಗಬೇಕು ಅಂದರೆ ಈ PM ಇಂಟರ್ನ್ಶಿಪ್ ಸ್ಕೀಮ್ ಮಿಸ್ ಮಾಡ್ಕೋಬೇಡಿ. 5,000 ಸ್ಟೈಫಂಡ್, 6,000 ಗ್ರ್ಯಾಂಡ್, 12 ಮಂತ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆಲ್ ಇನ್ ಒನ್ ಪ್ಯಾಕೇಜ್. ಓಕೆನಾ? ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಯಾರಿನ್ನೂ ಅನ್ಎಂಪ್ಲಾಯ್ಡ್ ಆಗಿದ್ದಾರೋ ಅವರಿಗೆ. ಸೊ ಅವರಿಗೂ ಇನ್ಫಾರ್ಮೇಷನಿಂದ ಅವರಿಗೂ ತುಂಬ ಯೂಸ್ಫುಲ್ ಆಗ್ಬೋದು. ಸೊ ಇದೇ ಥರ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ. ಬಾಯ್ ಸ್ಟೂಡೆಂಟ್ಸ್.